ವೀಕೆಂಡಲ್ಲಿ ನೀವು ಹಾಫ್ ಡೇ ಪ್ಲ್ಯಾನ್ ಮಾಡ್ಕೊಂಡು ಮಾತ್ರ ಆರಾಮಾಗಿ ಬಂದು ದೇವ್ರ ದರ್ಶನ ಮಾಡಿ ಸ್ವಲ್ಪ ಹೊತ್ತು ಟೈಮ್ನ ಸ್ಪೆಂಡ್ ಮಾಡಿ ಮತ್ತೆ ತಿರ್ಗಾ ಬ್ರೇಕ್ಫಾಸ್ಟನ್ನು ಮಾಡಿಕೊಂಡು ಬೆಂಗಳೂರಿಗೆ ರಿಟರ್ನ್ ಹೋಗ್ಬೋದು. ಹಾಫ್ ಡೇ ಪ್ಲ್ಯಾನಿಂಗಿಗೆ ಒಂದೇ ಪ್ಲೇಸು ನಿಮಗೆ ಇದು ತುಂಬ ನೋಡೋಕ್ಕೆ ತುಂಬ ಇದೆ ಅಂತಲ್ಲ, ವ್ಯೂ ಪಾಯಿಂಟ್ ಇದೆ. ಸೈಲೆಂಟಾಗಿ ಕೂತ್ಕೊಂಡು ಆರಾಮಾಗಿ ಪೀಸ್ಫುಲ್ಲಾಗಿದ್ದು ಹೋಗ್ಬೇಕು ಅಂತಂದ್ರೆ ಬರ್ಬೋದು. ಮಾರ್ನಿಂಗ್ ಎಲ್ಲರೂ ಇವತ್ತು ಹೋಗ್ತಾ ಇದ್ದೀವಿ ಇಲ್ಲ ಒಂದು ಶಾರ್ಟ್ ರೈಡ್ಗೆ. ಅರೌಂಡ್ ಒನ್ ಸೈಡ್ 52 ಕಿಲೋಮೀಟರ್ಸ್ ಆಗುತ್ತೆ ಅಷ್ಟೇ. ಹೋಗಿ ಒಂದು ಶಿವನ್ ಟೆಂಪಲ್ಲು ಹೋಗಿ ಬರೋಣ ಬನ್ನಿ. ಸೊ ನಮ್ಮ ಜೊತೆಗೆ ಇನ್ನೂ ಒಂದು ಬೈಕ್ ಬರ್ತಾ ಇದೆ, ಬೆನಾಲಿ 250 TNT. ಸೊ ಹೋಗಿ ಬಂದ್ಬಿಡ್ತೀವಿ ಬೇಗನೆ. ಅರ್ಲಿ ಮಾರ್ನಿಂಗ್ ಹೋಗಿ ರಿಟರ್ನ್ ಬಂದ್ಬಿಡ್ತೀವಿ ಬೇಗನೆ. 1 ಅವರ್ ಆಗುತ್ತೆ ಅಷ್ಟೇ. 52 ಕಿಲೋಮೀಟರ್ಸು. ನೀವು ಕೂಡ ವೀಕೆಂಡ್ಸಲ್ಲೇ ಪ್ಲ್ಯಾನ್ ಮಾಡ್ಕೊಬೋದು ಈ ಥರ. ಓನ್ಲಿ 52 ಕಿಲೋಮೀಟರ್ಸ್ ಇದೆಯಲ್ಲ, ಸೊ ಆರಾಮಾಗಿ ಹೋಗಿ ಬರ್ಬೋದು. ಯಾವ ಪ್ಲೇಸ್ ಏನಂತ ಹೇಳ್ತೀನಿ ಬನ್ನಿ. ನಾನು ಹೇಳಿದ್ನಲ್ವ 1 ಅವರ್ ಅಂತ, ನೋಡಿ ಕನಕಪುರ ರೋಡಲ್ಲಿ ಹೋಗೋದು. 50 ಕಿಲೋಮೀಟರ್ಸ್ ಆಗುತ್ತೆ ನಾನು ಇಲ್ಲಿಂದ. ಸೊ ಇಲ್ಲಿ ಬರುತ್ತೆ ಶ್ರೀ 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 ಬೆಟ್ಟದ ಸಿದ್ದೇಶ್ವರ ಸ್ವಾಮಿ ಟೆಂಪಲ್. ಇದು ಆ್ಯಕ್ಚುಲಿ ಬೆಟ್ಟದ ಮೇಲಿದೆ. ಬನ್ನಿ ಅಲ್ಲಿ ಹೋದ್ಮೇಲೆ ತೋರಿಸ್ತೀನಿ ನಾನು ನಿಮಗೆ. ಅದು ಟೆಂಪಲ್ನ ರೀಸೆಂಟಾಗಿ ಕಟ್ಟಿದ್ದಾರೆ. ತುಂಬ ಹಳೆಯ ಟೆಂಪಲ್ ಅಂತಲ್ಲ ಏನಲ್ಲ ಇದು, ಬಟ್ ಚೆನ್ನಾಗಿದೆ. ವೀಕೆಂಡಲ್ಲಿ ನಿಮಗೆ ಮಾರ್ನಿಂಗ್ ಹೋಗಿ ಮಧ್ಯಾಹ್ನ ಬರೋ ಥರ ಪ್ಲೇಸ್ ಬೇಕು ಅಂತಂದರೆ ಇದು ಒಂದು. ಇದು ನೋಡಿ ಬೆನಾಲಿ TNT 250. ಗಾಡಿಯಲ್ಲಿ ಸ್ವಲ್ಪ ಚೇಂಜಸ್ ಮಾಡಿದ್ದೀನಿ. ಏನಂತಂದರೆ ಹ್ಯಾಂಡಲ್ ಬಾರು ಚೇಂಜ್ ಮಾಡಿಸಿದ್ದೀನಿ. ಇಲ್ಲಿ ನೋಡ್ಬೋದು ನೀವು KTM ಅಂತ ಕಾಣ್ತಲ್ಲ, ಇದು ಡ್ಯೂಕ್ದು ಹ್ಯಾಂಡಲ್ ಬಾರ್ ರೇಜರ್ ಹಾಕ್ಬಿಟ್ಟು ಹ್ಯಾಂಡಲನ್ನು ಹಾಕ್ತಾರೆ. ಇದ್ರದ್ದು ಕಾಸ್ಟ್ ಬಂದ್ಬಿಟ್ಟು ಅರೌಂಡ್ 3500 ಅಂತ ಇಲ್ಲಿ ಲೋಕಲಲ್ಲೆಲ್ಲ ಹೇಳ್ತಾರೆ. ಬಟ್ ನಾನು ಇದನ್ನು JC ರೋಡಲ್ಲಿ ಹೋಗಿ ಅಲ್ಲೇ ಹಾಕ್ಸಿದೆ. ಸೊ ನನಗೆ ಇದು 2600 ಆ ಥರ ಆಗಿತ್ತು ಕಾಸ್ಟು. ಇನ್ನೂ ಒಂದೆರಡು ಐಟಮ್ ಬೇಕು, ಇಲ್ಲಿ ಶಾಕರ್ ಕವರ್ ಬೇಕು, ಅದು ಸಿಕ್ಕಿಲ್ಲ, ತೊಗೋಬೇಕು. ಅದನ್ನು ತೊಗೊಂಡು ಹಾಕ್ತೀನಿ. ಬ್ರೇಕ್ಫಾಸ್ಟ್ ಮಾಡಿಬಿಡೋಣ ಅಂತ ನಿಲ್ಲಿಸಿದ್ವಿ ಆ್ಯಕ್ಚುಲಿ ಉಡುಪಿ ಗಾರ್ಡನಲ್ಲೇ. ಇದು ರವಿಶಂಕರ್ ಗುರುಜಿ ಆಶ್ರಮದ ಅಪೋಸಿಟಲ್ಲಿ ಬರುತ್ತೆ. ಬಟ್ ಅವ್ರದ್ದಿನ ಬ್ರೇಕ್ಫಾಸ್ಟಿಗೆ ಇನ್ನೂ ಏನು ಐಟಮ್ ರೆಡಿ ಆಗಿಲ್ಲ ಅಂತ, ಸೊ ಕಾಫಿ ಕುಡಿದು ಹೊರಟಿದ್ದೀವಿ. ಜೀವನದಲ್ಲಿ ಎಲ್ಲರಿಗೂ ಒಂದೇ ಥರ ಶಾಕ್ ಇರಲ್ಲ ಅನ್ನೋದಕ್ಕೊಂದು ಇದೇ ಒಂದು ಎಕ್ಸಾಂಪಲ್ ನೋಡಿ. ನಮಗೆ ಬೈಕಲ್ಲಿ ರೈಡ್ ಹೋಗೋ ಶಾಕು, ಇವ್ರಿಗೆ ನೋಡಿ ಸೈಕಲಲ್ಲಿ ತುಂಬ ದೂರ ಹೊಡಿತಾರೆ ಇರಲ್ಲ. ಒಬ್ವಿಯಸ್ಲಿ ಪ್ರಾಕ್ಟೀಸು ಅಂದರೆ ಕಂಟಿನ್ಯೂಸ್ ಆಗಿ ಓಡಿಸ್ತಾ ಇರ್ತಾರಲ್ಲ ಆ ಥರ. ಬಟ್ ಆದ್ರೂ ನಾವೇನೋ ಬೇಕಾದ್ರೆ ಜೋಶಲ್ಲಿ ಹೋಗ್ಬಿಡ್ಬೋದು 10 ಕಿಲೋಮೀಟ್ರ್ 15 ಕಿಲೋಮೀಟ್ರ್ ಅಂದ್ಕೊಂಡು ಒಂದು ಸೈಡು. ರಿಟರ್ನ್ ಬರ್ತಾ ಆಮೇಲೆ ಅದರ ಗಾಡಿ ಕೈ ಮಾಡ್ಕೊಂಡು ಹಾಕ್ಕೊಂಡ್ಬರ್ಬೇಕಷ್ಟೆ, ಆ ಥರ ಆಗ್ಬಿಡುತ್ತೆ.
ಆ್ಯಕ್ಚುಲಿ ಅಲ್ಲಿ ಬ್ರೇಕ್ಫಾಸ್ಟಿಗೆ ನಿಂತಿದ್ವಲ್ಲ ಉಡುಪಿ ಗಾರ್ಡನ್ ಹತ್ರ, ಅಲ್ಲಿ BMW S1000 ಬಂದಿತ್ತು ಆಸೋಮೆಟ್ರಿಕ್. ಸಖತ್ತಾಗಿದೆ ಗುರು ಮಾತ್ರ. ಸೌಂಡ್ ಹೆಂಗೆ ಅಂತಂದರೆ ಒಂದು ಗೇರ್ ಚೇಂಜ್ ಮಾಡ್ಬಿಟ್ರೆ ಪಾಟ್ ಅನ್ನೋದು ಸಖತ್ತಾಗಿತ್ತು. ನಾನು ಆ್ಯಕ್ಚುಲಿ ತೋರಿಸ್ಬೇಕು ಅಂತ ಅಂದ್ಕೊಂಡೆ, ಬಟ್ ನಾವು ಬಂದು ಗಾಡಿ ಹತ್ತದ್ರೊಳಗಡೆ ಅವ್ನು ಬಂದು ರಿಟರ್ನ್ ಹೋಗ್ಬಿಟ್ಟ. ಮಿಸ್ ಆಯ್ತು. ಇಲ್ಲಾಂತಂದರೆ ತೋರಿಸ್ತಿದ್ದೆ, ನನ್ನ ಬೈಕ್ ಪಕ್ಕದಲ್ಲೇ ನಿಲ್ಸಿದ್ದ ಅವನು. ಸೈಕಲ್ ಓಡಿಸೋರಿಗೆಲ್ಲ ಶಾಕ್ ಅನ್ನೋದಕ್ಕಿಂತ ಅವರು ಫಿಟ್ನೆಸ್ ಬಗ್ಗೆ ತುಂಬಾ ಕಾಳಜಿ ಕೊಡ್ತಾರೆ. ಇವಾಗ ನಾವು ಕೂಡ ಫಿಟ್ಟಾಗೇ ಇರಬೇಕು. ಬೈಕ್ ಓಡಿಸ್ತೀವಿ ಅಂತ ಹೇಳ್ಬಿಟ್ಟು ನಾವು ಫಿಟ್ಟಾಗಿಲ್ಲ ಅಂತ ಆಗಲ್ಲ. ಬಿಕಾಸ್ ಫಿಟ್ ಆಗಿದ್ರೇ ನಿಮಗೆ ಬೈಕ್ ಓಡಿಸೋಕ್ಕೆ ಕಂಫರ್ಟೇಬಲ್ ಆಗಿರುತ್ತೆ, ನೀವು ಸ್ಪೋರ್ಟ್ಸ್ ಬೈಕ್ ತೊಗೊಂಡ್ರು. ಇಲ್ಲ ಅಂತಂದರೆ ಹಿಂಸೆ ಆಗ್ಬಿಡುತ್ತೆ. ಅದನ್ನಲ್ಲ ಇದು ಹ್ಯಾಂಡಲ್ ಬರೀಸರು ಮತ್ತು ಹ್ಯಾಂಡಲ್ ಹಾಕ್ಸ್ದೆ. ನೀವು ಆಚೆ ಕಡೆ ಹಾಕ್ಸಿದ್ರೆ 3500 ಆಗುತ್ತೆ, ನಾನು 200ಗೆ. ನಾನು ಇದನ್ನು ಆ್ಯಕ್ಚುಲಿ JC ರೋಡಲ್ಲಿ ಹಾಕಿದೆ. JC ರೋಡಲ್ಲಿ ಹಾಕಿದಾಗ ನನಗೆ 2600 ಬಿತ್ತು, ಕಂಪ್ಲೀಟ್ ಫಿಟ್ಟಿಂಗ್ ಎಲ್ಲ ಸೇರಿ. ಅವ್ರು ಜಾಸ್ತಿ ಅಂದರು ಸ್ವಲ್ಪ. ಏನು JC ರೋಡ್ಗೆ ಹೋಗೋದೇನಕ್ಕೆ ಹೇಳು. ಇದೊಂದು ಉಳಿತು, ಬಾಕಿ ಶಾಕರ್ದು ಕ್ಯಾಪು ಅಸಹ್ಯ ಕಾಣುತ್ತೆ. ಅದಿಲ್ಲ ಅಂತಂದ್ರೆ ಅದಕ್ಕೆ ನಾನು ಅದನ್ನು ತೊಗೊಂಡು ಹಾಕೊಂಡ್ಬಿಟ್ರೆ ಹ್ಯಾಂಡಲ್ದು ಕೆಲಸ ಮುಗಿಯುತ್ತೆ. ಆಮೇಲೆ ಇದು ಮೊಬೈಲ್ ಸ್ಟ್ಯಾಂಡ್ ತೊಗೊಂಡೆ, ಬೋಬೋದು 1700 ಏನೋ. ಇದು ಕಾಸ್ಟ್ಲಿ ಅಂತ ಅನ್ನಿಸ್ತು. ಚಾರ್ಜಿಂಗ್ ಇಲ್ಲ ಏನಿಲ್ಲ, ಬಟ್ ಸೇಫ್ಟಿ ರೀಸನ್ ಏನಂತಂದರೆ ಇದರಲ್ಲಿ ಕ್ವಿಕ್ ರಿಲೀಸ್ ಇದೆ. ನಾನು ಇದನ್ನ ಎವ್ರಿ ಟೈಮ್ ಇದನ್ನ ರಿಮೂವ್ ಮಾಡಿ ಮೊಬೈಲ್ನ ತೆಗಿಬೇಕು ಅಂತಿಲ್ಲ. ಜಸ್ಟ್ ಇದನ್ನು ಹೇಳಿದ್ರೆ ಓಪನ್ ಆಗುತ್ತೆ. ಒಂದು ಸೈಜ್ನ ಸೆಟ್ ಮಾಡಿ ಇಟ್ಕೊಂಡು ಆಮೇಲೆ ಇಲ್ಲ ನಾನು ರಿಲೀಸ್ ಓಪನ್ ಮಾಡ್ಕೊಬೋದು, ಆ ಥರ. ಇದರಲ್ಲೇ ಚಾರ್ಜಿಂಗ್ ಆಪ್ಷನ್ಸ್ ಎಲ್ಲ ಇದೆ, ಬಟ್ ಅದಾಗೇನು ಮತ್ತೆ ಕನೆಕ್ಷನ್ ಮಾಡಿಸ್ಬೇಕು ಅದೆಲ್ಲ ತಲೆನೋವು ಅಂತ ನಾನು ಸಾಕು ಇದೇನೆ. ಏನು ಎವ್ರಿ ಟೈಮ್ ನಾನು ಇದರಲ್ಲಿ ಯೂಸ್ ಮಾಡಲ್ಲ. ಮೆಜಾರಿಟಿಯಾಗಿ ನಾನು ಇಯರ್ಫೋನ್ ಹಾಕ್ಕೊಂಡ್ಬಿಡ್ತೀನಿ. ಗೂಗಲ್ ಅಕ್ಕ ಹೇಳ್ತಾ ಇರ್ತಾಳಲ್ವ, ಅದನ್ನು ಕೇಳ್ಬಿಟ್ಟು ನಾನು ಯೂಸ್ ಮಾಡೋದು ನಾರ್ಮಲಿ. ನೀವು ಕೇಳ್ಬೋದು, ಈ ಬರೀ ಚಾರ್ಜಿಂಗ್ ಇಲ್ಲ ಏನಿಲ್ಲ, ಸುಮ್ಮನೆ ಬರೀ ಇದಕ್ಕೆ ಮಾತ್ರ ಏನಕ್ಕೆ 1700 ಕೊಟ್ಟಿದ್ದೀರಾ, 1800 ಕೊಟ್ಟಿದ್ದೀರಾ ಅಂತ. ಇದರಲ್ಲಿ ಒಂದು ಇದಿದೆ, ಡ್ಯಾಂಪರ್ ಅಂತ ಬ್ಯಾಕ್ ಸೈಡಲ್ಲಿ ಇದೆ, ಅದು ಇಲ್ಲಿಂದ ಕಾಣಲ್ಲ. ಅದ್ರ ಯೂಸ್ ಏನು ಅಂತಂದರೆ, ಇದು ಆ್ಯಕ್ಚುಲಿ ಕ್ಯಾಮ್ರಾದು ಸ್ಟೆಬಿಲೈಸೇಷನ್ದು ಸೆನ್ಸರ್ ಇರುತ್ತಲ್ಲ, ಲೆನ್ಸ್ ಇರುತ್ತಲ್ಲ, ಆ ಲೆನ್ಸು ಗಾಡಿ ವೈಬ್ರೇಷನ್ಗೆ ಮತ್ತು ಇದಕ್ಕೆ ಆ ಲೆನ್ಸು ಇದಾಗುತ್ತೆ, ಡ್ಯಾಮೇಜ್ ಆಗುತ್ತೆ ಮೊಬೈಲ್ ಕ್ಯಾಮ್ರಾದು. ಸೊ ಅದನ್ನು ಇದು ಮಾಡೋಕ್ಕೆ ಅಂತ ಡ್ಯಾಂಪರ್ ಅಂತ ಒಂದು ಸಿಸ್ಟಮ್ ಮಾಡಿದ್ದಾರೆ. ಆ ವೈಬ್ರೇಷನ್ನ ಅದು ರಿಡ್ಯೂಸ್ ಮಾಡುತ್ತೆ. ಸೊ ಅದಕ್ಕೆ ಸ್ವಲ್ಪ ಪ್ರೈಸ್ ಜಾಸ್ತಿ. ಒಂದು ಇನ್ನೊಂದು ಏನಂತಂದರೆ, ಇದು ನಾನು ಹಾಕಿರೋದು ಬೋಬೋದು. ನಿಮಗೆ ನಾರ್ಮಲ್ ಆಗಿ ಬೇರೆ ಇದ್ರದ್ದೆಲ್ಲ ಬ್ರ್ಯಾಂಡ್ದೆಲ್ಲ ಸಿಗುತ್ತೆ, ಬಟ್ ಬೋಬೋದು ನಿಮ್ಗೆ ಗೊತ್ತಾಯ್ತು, ಎಲ್ಲ ಪ್ರಾಡಕ್ಟ್ಸ್ಗಳನ್ನು ಸ್ವಲ್ಪ ಕಾಸ್ಟ್ಲಿನೇ ಇರುತ್ತೆ ಪ್ರೈಸು, ಬಿಕಾಸ್ ಆಫ್ ದಿ ಕ್ವಾಲಿಟಿ. ಸೊ ಅದಕ್ಕೆ ನಾನು ಬಿಕಾಸ್ ಏನಕ್ಕೆ ಇನ್ವೆಸ್ಟ್ ಮಾಡೋದು ಅಷ್ಟು ಅಂತಂದರೆ, ನನಗೆ ಇದನ್ನ ನೆಕ್ಸ್ಟ್ ನಾನು ಬೇರೆ ಗಾಡಿ ತೊಗೊಂಡ್ರು ಇದನ್ನ ತೆಗೆದು ಅದಕ್ಕೆ ಹಾಕೊಬೋದು, ಯೂಸ್ ಇದೆ, ಒನ್ ಟೈಮ್ ಯೂಸ್ ಅಂತ ಅಲ್ಲ. ಅದಕ್ಕೆ ನಾನು ಸ್ವಲ್ಪ ಚೆನ್ನಾಗಿರೋದನ್ನೇ ತಗೊಂಡೆ, ಲಾಂಗ್ ಲೈಫ್ ಬರುತ್ತೆ ಅಂತ ಅಷ್ಟೇ, ಇನ್ನೇನಿಲ್ಲ. ನಾವಿವಾಗ ಆಲ್ಮೋಸ್ಟ್ ಬಂದ್ವಿ. ಇನ್ನೊಂದು 10 ಕಿಲೋಮೀಟರ್ ಇದೆ. 9.6, 18 ಮಿನಿಟ್ಸ್ ತೋರಿಸ್ತಾರೆ. ಕನಕಪುರ ಮೇನ್ ರೋಡಿಂದ ರೈಟ್ ತೊಗೋಬೇಕು ಆ್ಯಕ್ಚುಲಿ. ಒಂದು ಬ್ರಿಡ್ಜ್ ಕೆಳಗಡೆ ಬಂದು ರೈಟ್ ತೊಗೊಂಡ್ರೆ ಒಳಗಡೆ ಬರುತ್ತೆ. ಇದೆಲ್ಲ ನಾನು ತುಂಬ ಅಬ್ಸರ್ವ್ ಮಾಡಿದ್ದೀನಿ. ತೆಂಗಿನ ತೋಟನ ಚೆನ್ನಾಗಿ ಮಾಡಿರ್ತಾರೆ. ತೆಂಗಿನ ತೋಟದಲ್ಲಿ ಇವನ್ ಬೇರೆ ಬೆಳೆನೂ ಬೆಳೀತಾರೆ. ನಾನು ಆ್ಯಕ್ಚುಲಿ ಊರಿಂದ ಬರ್ತಾ ಟ್ರೈನಲ್ಲಿ ಬರ್ತಾ ಯಾವಾಗ ನೋಡ್ಕೊಂಡು ಬರ್ತೀನಿ ಸೈಡಲ್ಲೆಲ್ಲ ಆ ಕಡೆ ಈ ಕಡೆ. ಇವಾಗೆಲ್ಲ ಮೆಜಾರಿಟಿ ಅಡಿಕೆ ತೋಟನ ಮಾಡಿಬಿಟ್ಟಿದ್ದಾರೆ, ಬಟ್ ಸ್ಟಿಲ್ ತೆಂಗಿನ ತೋಟಗಳನ್ನು ನೋಡೋಕ್ಕೆ ಸಿಗುತ್ತೆ ನಮಗೆ. ನೀಟಾಗಿ ಮೇಂಟೈನ್ ಮಾಡಿದ್ರು. ಬಟ್ ಏನಂತಂದರೆ ಇವರು ನಾವೆಲ್ಲ ಏನು ಮಾಡ್ತೀವಿ ಅಂತಂದರೆ, 4ರಿಂದ 5 ಅಡಿ ಗುಂಡಿನ ತೊಳ್ಬಿಟ್ಟು ಅದರಲ್ಲಿ ತೆಂಗಿನ ಗಿಡನ ಹಾಕ್ತೀವಿ ಚಿಕ್ಕದು ಇದ್ದಾಗ. ಬಟ್ ಇವರು ಆ ಥರ ಮಾಡಿದಾಗ ಏನು ಅನಿಸಿಲ್ಲ. ಯಾಕೆಂತಂದರೆ ನಾವು ಅದೊಂದು ವರ್ಷ ಗುಂಡಿ ತೋಡಿ ಆ ಸಸಿನ ಹಾಕಿದ್ಮೇಲೆ ಅದ್ರ ಮೇಲೆ ಮಣ್ಣು ಮುಚ್ಚಲ್ಲ, ಆ ಗುಂಡಿ ಹಂಗೆ ಇರುತ್ತೆ. ಅದರಲ್ಲಿ ನಾವು ವರ್ಷನೂ ಸೊಪ್ಪು ಗೊಬ್ಬರ ಇದನ್ನೆಲ್ಲ ಹಾಕ್ತಾ ಇರ್ತೀವಿ. ಅದು ಬೆಳೀತಾ ಮೇಲಕ್ಕೆ ಬಂದಂಗೆ ನಾವು ಅದಕ್ಕೆ ವರ್ಷನೂ ಸ್ವಲ್ಪ ಮಣ್ಣನ್ನು ಮುಚ್ಕೊಂಡು ಬರ್ತೀವಿ, ಆ ಥರ ಮಾಡ್ತೀವಿ. ಬಟ್ ಇಲ್ಲೆಲ್ಲ ಹಂಗಲ್ಲ, ನಾನು ನೋಡಿರೋದು. ಸೊ ಅದಕ್ಕೆ ನನ್ನ ಡೌಟ್ ಏನಂತಂದರೆ, ಇಲ್ಲಿ ಗುಂಡಿಯನ್ನು ತೋಡಲ್ಲ, ಇವರು ಡೈರೆಕ್ಟಾಗಿ ಇದು ಮಾಡ್ತಾರೆ ಅಂತ ನನಗೆ ಅನ್ಸುತ್ತೆ. ನೆಲಕ್ಕೆ ಹಾಕ್ಬಿಡ್ತಾರೆ. ಯಾಕೆಂತಂದರೆ ಗಿಡ ತುಂಬ ಚಿಕ್ಕದಿದ್ದಾಗಲೇ ಅದಕ್ಕೆ
ಗುಂಡಿ ಇರೋದು ನಾನು ಅಬ್ಸರ್ವ್ ನೋಡಿಲ್ಲ. ರೋಡು ಚಿಕ್ಕದು, ಬಟ್ ಚೆನ್ನಾಗಿದೆ ಗುರು. ರೋಡ್ ಚೆನ್ನಾಗಿ ಇಟ್ಟಿದ್ದಾರೆ, ಚಿಕ್ಕದಿದೆ ರೋಡು. ಫುಲ್ ಕರ್ವಿಂಗ್ಗಳಿದೆ ಈ ಥರ, ಫುಲ್ ಅಂದರೆ ಫುಲ್ ಏನಿಲ್ಲ, ಬಟ್ ಕರ್ವಿಂಗ್ಗಳಿದೆ, ಚೆನ್ನಾಗಿದೆ. ಒಂದು ಗುಂಡಿ ಗಿಂಡಿ ಜಾಸ್ತಿ ಇಲ್ಲ, ಜಾಸ್ತಿ ಅಂತಲ್ಲ, ಇಲ್ಲಿವರೆಗಂತೂ ಸಿಕ್ಕಿಲ್ಲ. ಇನ್ನು ಮುಂದೆ ಗೊತ್ತಿಲ್ಲ ಹೆಂಗೆ ಅಂತ. ಇಲ್ಲಿ ನೋಡಿ, ತೆಂಗಿನ ಪ್ಲಾಟ್ ಜೊತೆ ಮಾವಿನ ಪ್ಲಾಟನ್ನು ಮಾಡಿದ್ದಾರೆ, ನೋಡ್ತಾ ಇರ್ಬೋದು ನೀವು. ಎರಡು ಇದಾವೆ, ತೆಂಗು ಮಾವು. ಸಿದ್ದೇಶ್ವರ ಸ್ವಾಮಿ ಮಹಾದ್ವಾರ ಅಂತ ಇದೆ. ಸೊ ಇಲ್ಲಿಂದ ಒಳಗೆ ಬಂದು, ಇಲ್ಲಿಂದ 1.7 ಎಷ್ಟು ಒಳ್ಳೆ ಮನೆ ಗುರು ಇದು, ತೊಟ್ಟಿ ಮನೆ. 1.7 ಕಿಲೋಮೀಟರ್ಸ್. ಚೆನ್ನಾಗಿತ್ತು, ಫುಲ್ ಆಫ್ ರೋಡಿಂಗ್. ಫುಲ್ ಆಫ್ ರೋಡಿಂಗ್ ಅಂತೆಲ್ಲ ಏನಿಲ್ಲ, ಸ್ವಲ್ಪ ಆಫ್ ರೋಡಿಂಗ್ ಅಷ್ಟೆ. ಮಣ್ಣು ರೋಡ್, ಆಫ್ ರೋಡ್ ಅಂತ ಹೇಳಕ್ ಬರಲ್ಲ, ಮಣ್ಣು ರೋಡ್ ಅಂತ ಹೇಳ್ಬೋದು ಅಷ್ಟೇ. ಇದೆಲ್ಲ ಆಫ್ ರೋಡ್ ಆಗಲ್ಲ. ಆಫ್ ರೋಡ್ ಅಂದರೆ ಇನ್ನು ಬೇರೆ ಲೆವೆಲಲ್ಲೇ ಇರುತ್ತೆ. ಕಾಮಗಾರಿ ಪ್ರಗತಿಯಲ್ಲಿದೆ. ಈಗ ನೋಡಿ ಹೇಗಿದೆ ಅಂತ, ಸಖತ್ತಾಗಿ ಕಾಣ್ತಿದೆ. ಆ್ಯಕ್ಚುಲಿ ಇನ್ನೂ ಅರ್ಲಿ ಮಾರ್ನಿಂಗ್ ಬಂದಿದ್ರೆ ಕರೆಕ್ಟಾಗಿ ಸನ್ರೈಸ್ ಸಿಕ್ಕಿರೋದು. ನಮ್ಮ ಪ್ಲ್ಯಾನ್ ಅದಾಯಿತು, ಸನ್ರೈಸ್ಗೆ ಬರೋಣ ಅಂತಲೇ ಅಂದ್ಕೊಂಡಿದ್ದೆ ನಾನು ಆ್ಯಕ್ಚುಲಿ, ಬಟ್ ಆಗಿಲ್ಲ.
ಇದೇ ಟೆಂಪಲ್. ಸೊ ವ್ಯೂವನ್ನೆಲ್ಲ ತೋರಿಸ್ತೀನಿ ಹೇಗಿದೆ ಅಂತ. ಆ್ಯಕ್ಚುಲಿ ಇಲ್ಲಿ ಸರೌಂಡಿಂಗು ಫುಲ್ ಪ್ಲೇಸಸ್ಗಳು ಕಾಣುತ್ತೆ. ಸುತ್ತಲೂ ವ್ಯೂ ಪಾಯಿಂಟ್ ಇರೋದು ಟೆಂಪಲಿಂದ. ಅದು ಟೆಂಪಲ್ಲು. ಸೊ ಈ ಕಡೆ ಸನ್ರೈಸ್ ಪಾಯಿಂಟ್ ಆಗುತ್ತೆ ಇದು, ಸನ್ರೈಸ್ ಟೈಮಿಗೆ ಬಂದರೆ. ಸೊ ಇದು ಸರೌಂಡಿಂಗ್ ವ್ಯೂ ಅಂತ ನೋಡ್ಕೊಳ್ಳಿ. ಇಲ್ಲೂ ಒಂದು ವ್ಯೂ ಪಾಯಿಂಟ್ ಇದೆ, ಇದೇ ದಾರಿಯಲ್ಲಿ ಅಲ್ಲಿ ಮುಂದೆ ಒಂದು ವ್ಯೂ ಪಾಯಿಂಟ್ ಇದೆ, ಅಲ್ಲೂ ಕೂಡ ಹೋಗ್ಬೋದು. ಸೊ ಈ ಕಡೆ ಸನ್ಸೆಟ್ ಪಾಯಿಂಟ್ ಸಿಗುತ್ತೆ ನಿಮಗೆ. ಸೊ ಇವಾಗ ರಿಟರ್ನ್ ನೋಡ್ರಿ, ಟೆಂಪಲಲ್ಲಿ ಹೋಗಿ ದೇವ್ರ ದರ್ಶನ ಎಲ್ಲ ಮಾಡಿಕೊಂಡು ಸ್ವಲ್ಪ ವೀಡಿಯೋಸ್ ಮಾಡಿಕೊಂಡು ಚೆನ್ನಾಗಿದೆ. ಡೈವರ್ಟಿಂಗ್ ಅರ್ಲಿ ಮಾರ್ನಿಂಗ್ ಬರಬೇಕಿಲ್ಲ ಈವ್ನಿಂಗ್ ಬರ್ಬೇಕು. ನಿಮಗೆ ಇಲ್ಲಿ ಮಾರ್ನಿಂಗ್ ಬಂದರೆ ಸನ್ರೈಸ್ ಕೂಡ ನೋಡ್ಬೋದು, ಈವ್ನಿಂಗಲ್ಲಿ ಬಂದರೆ ಸನ್ಸೆಟ್ ಕೂಡ ನೋಡ್ಬೋದು. ಅರ್ಲಿ ಮಾರ್ನಿಂಗ್ ವ್ಯೂ ಸಖತ್ತಾಗಿರುತ್ತೆ. ಆ್ಯಕ್ಚುಲಿ ಕಂಪ್ಲೀಟಾಗಿ ನಿಮಗೆ ಇಲ್ಲಿ ಫಾಗ್ ಇರುತ್ತೆ, ಕೆಳಗಡೆ ಎಲ್ಲ ಫುಲ್ ತೆಂಗಿನ ಮರ ಪ್ಲಾಟ್ಗಳಿದೆಯಲ್ಲ, ಅಲ್ಲೆಲ್ಲ ಫುಲ್ ಒಂಥರ ಮಂಜು ಇರುತ್ತೆ, ಚೆನ್ನಾಗಿರುತ್ತೆ ನೋಡೋಕ್ಕೆ. ನಾವು ಬಂದು ಸ್ವಲ್ಪ ಲೇಟ್ ಆಯ್ತು ಆ್ಯಕ್ಚುಲಿ. ಇನ್ನು 1 ಅವರ್ ಬೇಗ ಏನಾದ್ರು ಬಂದಿದ್ರೆ ನಮಗೂ ಸನ್ರೈಸ್ ಸಿಕ್ಕಿರೋದೇನೋ. ಸ್ವಲ್ಪ ಲೇಟ್ ಆಯಿತು. ಇಟ್ಸ್ ಓಕೆ, ನೆಕ್ಸ್ಟ್ ಬರ್ತಾ ಪ್ಲ್ಯಾನ್ ಮಾಡೋಣ. ನೋಡಿ ಫುಲ್ಲು ಕಲ್ಲಿನ ಬೆಟ್ಟ, ಎಲ್ಲನೂ ಕುಡಿದು ಮಾಡಿದ್ರು. ಮುಂಚೆ ಅವ್ರು ಪೂಜಾರು ಇರ್ತಾ ಇದ್ರು ಅಲ್ಲಿ ಮೇಲ್ಗಡೆ. ಇಲ್ಲಿ ಮೂಲ ದೇವರು ಅಂತ ಇದೆ, ಒಂದು ಚಿಕ್ಕ ಗುಡಿ ಇದೆ ಇನ್ನು ದೇವಸ್ಥಾನದ ಹಿಂದ್ಗಡೆ. ಆ ಗುಡಿಯಲ್ಲಿ ಇರೋ ದೇವರು ಮೊದಲು ಇದ್ದಿದ್ದಂತೆ. ಸೊ ಅದಾದಮೇಲೆ ರಿನೋವೇಟ್ ಮಾಡಿ ಸ್ವಲ್ಪ ದೊಡ್ಡದಾಗಿ ಟೆಂಪಲ್ ಥರ ಮಾಡಿದ್ದಾರೆ. ಇನ್ನು ಸಮುದಾಯ ಭವನ ರೆಡಿ ಆಗ್ತಾ ಇದೆ. ಮತ್ತು ಅಲ್ಲಿ ಬೆಟ್ಟದ ಮೇಲ್ಗಡೆ ಏನು ನೀವು ಜಾಗ ನೋಡ್ತಾ ಇದ್ದೀರಾ, ಅಲ್ಲಿ ಒಂದು ಶಿವನ ಮೂರ್ತಿ ಬರುತ್ತಂತೆ. ಇಲ್ಲೂ ಆ ಗುಡಿ ಚಿಕ್ಕ ಗುಡಿ ಇದ್ದಾಗ ಇಲ್ಲಿ ವರ್ಷಕ್ಕೊಂದ್ಸಲ ಏನೋ ಜಾತ್ರೆ ಥರ ಪೂಜೆ ಏನೋ ಮಾಡ್ತಾರೆ. ಸೊ ಅವಾಗ ಅಲ್ಲಿ ಮೊದಲು ಇಲ್ಲಿ ಕೆಳಗಡೆಯಿಂದನೂ ನಡ್ಕೊಂಡೇ ಹೋಗ್ತಿದ್ರಂತೆ, ರೋಡ್ ಇರಲಿಲ್ಲವಂತ. ಸೊ ಪೂಜೆ ಮಾಡೋಕ್ಕೆ ಅಂತ ಕೆಳಗಡೆಯಿಂದನೂ ನಡ್ಕೊಂಡು ಬರ್ತಿದ್ರಂತೆ. ಸೊ ಅಲ್ಲಿ ಬೋರ್ಡಲ್ಲೂ ಸಹಿತ ಏನೋ ಬರೆದಿದ್ದಾರೆ ಅದಕ್ಕೆ. ಇನ್ನು ರೋಡ್ಗಳೆಲ್ಲ ಪೂರ್ತಿಯಾಗಿಲ್ಲ. ಕಾರಲ್ಲಿ ಬಂದರೆ ನೀವು ಇಲ್ಲೇ ಪಾರ್ಕ್ ಮಾಡಿ ಇಲ್ಲಿಂದ ನಡ್ಕೊಂಡು ಹೋಗ್ಬೇಕು. ಬೈಕಲ್ಲಿ ಬಂದರೆ ಫುಲ್ ಮೇಲ್ವರೆಗೂ ಹೋಗ್ಬೋದು. ಸೊ ಅದಾದಮೇಲೆ ವರ್ಷಕ್ಕೊಂದ್ಸಲ ಪೂಜೆಗೆ ಇಲ್ಲಿ ಕೆಳಗಡೆಯಿಂದನೂ ನಡ್ಕೊಂಡು ಹೋಗ್ತಿದ್ರಂತೆ ಊರಿಂದ. ಇಲ್ಲಿ ಮುಂದೆ ಊರು ಬರುತ್ತೆ, ಆ ಊರಿಂದ ನಡ್ಕೊಂಡು ಹೋಗ್ತಿದ್ರಂತೆ. ಅದಾದಮೇಲೆ ಕಾಲ್ದಾರಿ ಮಾಡಿಕೊಂಡ್ರು ಓಡಾಡೋಕ್ಕೆ ಅಂತ. ಸೊ ಅದನ್ನು ಹಂಗೇನೆ ಇವಾಗ ರೋಡ್ ಮಾಡಿದ್ದಾರೆ. ರೋಡ್ ಇನ್ನೂ ಕಂಪ್ಲೀಟಾಗಿ ಆಗಿಲ್ಲ, ಬಟ್ ಸ್ಟಿಲ್ ತುಂಬ ದೂರದ ತನಕ ಏನು ಹಾಳಿಲ್ಲ. ಇಲ್ಲಿ ಒಂದು 200-300 ಮೀಟರ್ಸ್ ಮ್ಯಾಕ್ಸಿಮಮ್ ಅಷ್ಟೇ ಹಾಳಾಗಿರೋದು, ಬಾಕಿ ಎಲ್ಲ ರೋಡ್ ಚೆನ್ನಾಗೇ ಇದೆ. ನಿಮಗೆ ಇಲ್ಲಿ ಬ್ರೇಕ್ಫಾಸ್ಟ್ಗೆಲ್ಲ ಏನೂ ಇಲ್ಲ. ಪಕ್ಕದಲ್ಲಿ ಒಂದು ಚಿಕ್ಕದಾಗಿ ಚಾಟ್ಸ್ ಅಂಗಡಿ ಇದೆ, ಅಲ್ಲೇ ಜ್ಯೂಸ್ ಸಿಗುತ್ತೆ, ಶುಗರ್ ಕೇನು ಇದೆಲ್ಲ, ಕೋಲ್ಡ್ ಡ್ರಿಂಕ್ ಸಿಗುತ್ತೆ.
ಆ ಥರ ಒಂದು 2-3 ಅಂಗಡಿಗಳಿದೆ. ಚಾಟ್ಸ್ ಅಂಗಡಿಯಲ್ಲಿ ಏನೇನು ಸಿಗುತ್ತೆ ಅಂತ ನೋಡಿಲ್ಲ, ಬಿಕಾಸ್ ಅವ್ರು ನಾವು ಬರೋಗಂಟೆ ಓಪನ್ ಮಾಡಿರಲಿಲ್ಲ. ಬಟ್ ನಿಮ್ಗೆ ಹೊಟ್ಟೆ ತುಂಬ ತಿನ್ನೋದಕ್ಕೆ ಅಂತೆಲ್ಲ ಏನೂ ಸಿಗೋಲ್ಲ. ಇಲ್ಲಿಂದ ಇಲ್ಲಿ ಹಳ್ಳಿಲೇ ಒಂದು ಹೋಟ್ಲ್ ಇದೆಯಂತೆ, ಬಟ್ ಅದು ಗೊತ್ತಿಲ್ಲ ಹೇಗೆ ಅಂತ. ಇವತ್ತು ಅವ್ರು ಓಪನ್ ಇಲ್ಲ ಅಂತೆ. ನಾವು ಫೋನ್ ಮಾಡಿ ಕೇಳಿದ್ರು ಅವ್ರ ಅಂಗಡಿಯವರು. ಸೊ ಸಿಟಿಗೆ ಹೋಗ್ಬೇಕೀಗ, ಮೇನ್ ರೋಡ್ಗೆ ಹೋಗ್ಬೇಕು. ಇಲ್ಲಿಂದ ಒಂದು 6 ಕಿಲೋಮೀಟರ್ ಏನೋ ಆಗುತ್ತಂತೆ. ಅಲ್ಲೋಗಿ ಅದರ ಒಂದು ಹೋಟ್ಲಲ್ಲಿ ಬ್ರೇಕ್ಫಾಸ್ಟ್ ಮಾಡಿಕೊಂಡು ಮನೆಗೆ ಹೋಗ್ಬೇಕು ಇವಾಗ. ಸೊ ನೀವು ಫ್ಯಾಮಿಲಿ ಜೊತೆ ಬರ್ತಾ ಇದ್ದೀರ ಅಂತಂದರೆ ಫ್ರೂಟ್ಸು ಆ ಥರ ಏನಾದ್ರು ಕ್ಯಾರಿ ಮಾಡ್ಕೊಂಬಂದರೆ ಬೆಟರು. ಮೇಲ್ಗಡೆ ಆರಾಮಾಗಿ ಕೂತ್ಕೊಂಡು ತಿನ್ಕೊಂಡು ಹೋಗ್ಬೋದು. ಬಟ್ ದಯವಿಟ್ಟು ಕಸನ ಅಲ್ಲೇ ಎಸಿಬೇಡಿ. ಒಂದು ಕ್ಯಾರಿ ಬ್ಯಾಗ್ ತೊಗೊಂಬಂದ್ಬಿಟ್ಟು ಹಾಕೊಂಡು ಹೋಗ್ಬಿಡಿ, ಬೆಟರು. ಇಲ್ಲಿ 1-2 ತೊಟ್ಟಿ ಮನೆಗಳು ನೋಡಿದೆ ನಾನು. ಆಮೇಲೆ ಅಲ್ಲೇ ಅಂಗಡಿಯವ್ರ ಹತ್ರ ಕೇಳಿದೆ, 5-6 ಮನೆ ಇದೆಯಂತೆ. ಇದು ಕೂಡ ಒಂದು ತೊಟ್ಟಿ ಮನೆನೇ. ಇದು ಮೇ ಬಿ ಇರ್ಬೋದು, ಗೊತ್ತಿಲ್ಲ. ಬಟ್ ಇದು ಮಾತ್ರ ಪಕ್ಕಾ ತೊಟ್ಟಿ ಮನೆ ನೋಡಿ ಹೆಂಗಿದೆ. ನಮಗೆಲ್ಲ ತೊಟ್ಟಿ ಮನೆ ಏನು ಹೊಸದಲ್ಲ, ಬಟ್ ಸ್ಟಿಲ್ ಬೆಂಗಳೂರಲ್ಲಿ ನೋಡಿದ್ನಲ್ಲ ಅದು ಹೊಸದು. ಅಷ್ಟೇ, ಇನ್ನೇನಿಲ್ಲ. ಓಕೆ ಗಾಯ್ಸ್, ಸಿಗೋಣ ಮತ್ತೆ ನೆಕ್ಸ್ಟು ವೀಡಿಯೋದಲ್ಲಿ. ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಫಾಲೋ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಪೋರ್ಟ್ ಮಾಡಿ ದಯವಿಟ್ಟು. ಧನ್ಯವಾದ.